ಹೆಲೋ ಗಾಯ್ಸ್, ಐ ಹೋಪ್ ಯು ಗೈಸ್ ಡೂಯಿಂಗ್ ಗುಡ್. ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿನ್ನೆ ಪವರ್ ಬಿ ಐ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ದೆನ್ ಇವತ್ತು ನಾವು ಏನು ಕ್ಲಿಯರ್ ಹೋಗ್ತಿದ್ದೀವಿ ಅಂದರೆ, ಸೊ ನಾವು ಪವರ್ ಬಿ ಐ ಕ್ವಾರಿಲಿ ಮುಗಿಸಿದ್ದೀವಿ. ಸೊ ಪವರ್ ಬಿ ಐ ಕ್ವಾರಿಲಿ ಫುಲ್ ಇದನ್ನೇ ಮುಗಿಸೋಣ ಇವತ್ತು. ಸೊ ಇನ್ನೇನು ಇಲ್ಲ, ಅದು ಜಾಸ್ತಿ ಹೇಳ್ಕೊಳಕ್ಕೆ ಏನೂ ಇಲ್ಲ. ಒಂದು ಇದು ಮಾಡೋಣ, ಟ್ರಾನ್ಸ್ಫಾರ್ಮ್ ಒಂದು ಮತ್ತು ಕಾಲಮ್ ಒಂದು ನೋಡ್ಕೊಳ್ಳೋಣ, ಅಷ್ಟೇ ಸಾಕು ಅದರಲ್ಲಿ. ಸೊ ಏನು ಇಂಪಾರ್ಟೆಂಟ್ ಏನು ಬರಲ್ಲ. ದೆನ್ ಇವತ್ತು ಅದು ಮುಗಿಸಿ ನಾಳೆ ಡೈರೆಕ್ಟ್ ಪವರ್ ಬಿ ಐಗೆ ಹೋಗೋಣ. ಓಕೆನಾ? ಪವರ್ ಬಿ ಐ ತುಂಬ ಇದೆ ಆ್ಯಂಡ್ ಪವರ್ ಬಿ ಐನ ಓದೋಣ. ಓಕೆನಾ ಗಾಯ್ಸ್? ದೆನ್ ಹೇಳಿದ್ನಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಟೆಲ್ ದೆಮ್ ಟು ಸಬ್ಸ್ಕ್ರೈಬ್. ಓಕೆನಾ ಗಾಯ್ಸ್? ಜಾಸ್ತಿ ಮೂವ್ ಮಾಡಿದೆ ಇವತ್ತು, ಜಾಸ್ತಿ ಡ್ರ್ಯಾಗ್ ಮಾಡಿದೆ. ಡೈರೆಕ್ಟ್ ಇದಕ್ಕೆ ಹೋಗೋಣ, ಏಕೆಂದರೆ ತುಂಬ ಇದೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ. ನೋಡಿ, ಟ್ರಾನ್ಸ್ಫಾರ್ಮು ಮತ್ತು ಆ್ಯಡ್ ಕಾಲಮ್ಸ್ ಮಾಡೋಣ ಸಾಕು ಇವತ್ತು. ಓಕೆನಾ? ಇದು ಮುಗ್ದಿದ ತಕ್ಷಣವೇ ಇದಕ್ಕೆ ಹೋಗೋಣ. ಸೊ ಗಾಯ್ಸ್, ನಿನ್ನೆ ನಾವು ನೋಡಿದ ಹಾಗೆ ಮರ್ಜರ್ ಅಂದರೆ ಏನಂತ ಗೊತ್ತಾಯ್ತಾ? ಮರ್ಜರ್ ಮತ್ತು ಅಪೆಂಡ್ ಕ್ವಾರೀಸ್ ಅಂದರೆ ಏನಂತ ಗೊತ್ತಾಯ್ತಾ? ಸೊ ಇನ್ನೊಂದು ಹೇಳ್ಬಿಡ್ತೀನಿ. ಮರ್ಜರ್ ಅಂದರೆ ನೀವು ಒಂದು ಡಾಟಾನ ಇನ್ನೊಂದು ಡಾಟಾ ಜೊತೆ ಮರ್ಜ್ ಮಾಡೋದು, ಅಂದರೆ ಅಕ್ಕಪಕ್ಕ ತಗೊಳ್ಳೋದು. ಲೈಕ್ ನೋಡಿ, ಲಿಸ್ಟ್ ಆಫ್ ಆರ್ಡರ್ಸ್ 1 ಇದೆಯಲ್ಲ, ಲಿಸ್ಟ್ ಆಫ್ ಆರ್ಡರ್ಸ್ 1 ಅದ್ರ ಪಕ್ಕನೇ ಇನ್ನೊಂದು ಡಾಟಾನ ಮರ್ಜ್ ಮಾಡೋದು. ಸೊ ಅಪೆಂಡೆಂಟ್ ಕ್ವಾರೀಸ್ ಅಂದರೆ ಏನಂದರೆ, ಸೊ ನೀವು ಡಾಟಾನ ಮರ್ಜ್ ಮಾಡಲ್ಲ, ಕೆಳಗೆ ಮತ್ತು ಟಾಪ್ ಮತ್ತು ಡೌನ್ ತೊಗೊಂಡು ಹೋಗ್ತೀರಾ. ಸೊ ಇದ್ರ ಕೆಳಗಡೆ ನೀವು ಏನು ಡಾಟಾ ಬೇಕು ಅದನ್ನು ಮರ್ಜ್ ಮಾಡ್ತೀರಾ. ಸೊ ಮರ್ಜ್ ಅಂದರೆ ಅದನ್ನು ಮೇಲೆ ಕೆಳಗೆ ಮಾಡೋದು ಅಪೆಂಡೆಂಟ್ ಅಂತಾರೆ, ಅಕ್ಕಪಕ್ಕ ಮಾಡೋದನ್ನ ಮರ್ಜ್ ಕ್ವಾರೀಸ್ ಅಂತಾರೆ. ಓಕೆನಾ? ಸೊ ಇದೆಲ್ಲ ಕನ್ಫರ್ಮ್ ಆಯ್ತಲ್ಲ ಗಾಯ್ಸ್? ಸೊ ಇದೆಲ್ಲ ಮುಗೀತಲ್ಲ? ಸೊ ಓಕೆ, ಡನ್. ಈಗ ನಾವೀಗ ಟ್ರಾನ್ಸ್ಫಾರ್ಮ್ಗೆ ಹೋಗೋಣ. ಸೊ ಗ್ರೂಪ್ ಬೈನ ಕ್ಲಿಕ್ ಮಾಡಿದರೆ ನಿಮ್ಗೊಂದು ಪಾಪಪ್ ಓಪನ್ ಆಗುತ್ತೆ. 1 ಸೆಕೆಂಡ್ ನೋಡಿ. ಸ್ಪೆಸಿಫೈ ದ ಕಾಲಮ್ ಟು ಗ್ರೂಪ್ ಬೈ ಆ್ಯಂಡ್ ಡಿಸೈಡ್ ಔಟ್ಪುಟ್. ನೋಡಿ, ಕೌಂಟ್ ನೀವು ಯಾವ್ದಾರ ಕೊಡ್ಬೋದು. ಓಕೆನಾ? ಏನಂತ ಕೊಡ್ತೀರಾ? ನ್ಯೂ ಕಾಲಮ್ ಕೌಂಟ್ ರೋಸ್. ನೋಡಿ, ಈ ಥರ ಬರುತ್ತೆ. ಓಕೆನಾ? ಸೊ ನಿಮಗೆ ಈ ಥರ ಇನ್ನೂ ಅರ್ಥ ಆಗಲ್ಲ ಅಂದರೆ ಇನ್ನೊಂದು ಐಡಿಯಾ ಇದೆ ನಮಗೆ. ನೋಡಿ, ಆರ್ಡರ್ ಐ ಡಿ ಮತ್ತು ನ್ಯೂ ಕಾಲಮ್ ಎಷ್ಟೆಷ್ಟು ಇದೆ ನೋಡಿ, ಈ ಥರ ಆಯಿತು. ಗ್ರೂಪ್ ಬೈ ಆಗುತ್ತೆ 1 ಅಂತ. ಸೊ ಇದನ್ನು ಡಿಲೀಟ್ ಮಾಡಿ, ದೆನ್ ಗೋ ಟು ಯೂಸ್ ಫಸ್ಟ್ ರೋ ಆ್ಯಸ್ ಎ ಹೆಡ್ಡರ್. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಯೂಸ್ ಫಸ್ಟ್ ರೋ ಆ್ಯಸ್ ಎ ಹೆಡ್ಡರ್, ಯೂಸ್ ಹೆಡ್ಡರ್ ಇನ್ ಫಸ್ಟ್ ರೋ. ನೋಡಿ, ಇದನ್ನು ಈ ಥರ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ 1 ಇದೆಯಲ್ಲ, 1 ಮೇಲ್ಗಡೆ ಹೆಡ್ಡರಾಗಿ ಕನ್ವರ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿಂದ 2 ಸ್ಟಾರ್ಟ್ ಆಗುತ್ತೆ. 1 ಅನ್ನೋದು ಇದಕ್ಕೆ ಹೋಗಿದೆ, ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡೇಟ್ ಅನ್ನೋದು ಫಸ್ಟು. ಇಲ್ಲಿ ಏನಿತ್ತು ಫಸ್ಟ್ ಲೈನ್ ಡಾಟಾ ಏನಿತ್ತಲ್ಲ, ಅದು ನಿಮಗೆ ಹೆಡ್ಡರಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸಿಂಪಲಾಗಿ ಹೇಳಬೇಕಂದ್ರೆ, ಸೊ ಯೂಸ್ ಹೆಡ್ಡರ್ ಇನ್ ಆ್ಯಸ್ ಎ ಫಸ್ಟ್ ರೋ. ನೋಡಿ, ಈ ಥರ ನೀವು ಫಸ್ಟು ಯಾವ ಥರ ಇತ್ತು ಆ ಥರ ಬರುತ್ತೆ. ಸೊ ನಾವಿಲ್ಲಿ ಇದು ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಸೊ ನಾನು ಎಡಿಟ್ ಮಾಡ್ತೀನಿ. ಏನಂತ ಎಡಿಟ್ ಮಾಡ್ತೀನಿ? ಇದು ಏನು ಬರುತ್ತೆ ಹೇಳಿ? ಸೀರಿಯಲ್ ನಂಬರ್. ಇದು ಬಂದುಬಿಟ್ಟು ಆರ್ಡರ್ ಡೇಟ್. ಇದು ಬಂದುಬಿಟ್ಟು ಕಸ್ಟಮರ್ಸ್ ನೇಮ್. ಸೊ ಈ ಥರ ಚೇಂಜ್ ಮಾಡ್ತಾ ಹೋಗ್ಬೇಕು. ಓಕೆನಾ? ನಾನು ಇಲ್ಲೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಜಸ್ಟ್ ಈ ಥರ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ನೋಡಿದ್ರಾ? ಈ ಥರ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಯಾವುದು ಇದು ಬೇಡ ಅದನ್ನ ಇಲ್ಲಿ ಬಂದುಬಿಟ್ಟು ಡಿಲೀಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ? ಇದು 4 ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಸೋರ್ಸಸ್ಸು. ಸೊ ಫಾರ್ಮುಲಾಸ್ ಇದೆಲ್ಲ ಇರುತ್ತಲ್ಲ, ಇದು ಸೋರ್ಸ್ ಎಲ್ಲಿ ನ್ಯಾವಿಗೇಷನ್ ಆಗಿದ್ದಿದೆ, ಎಲ್ಲಿಂದ ಬರ್ತಿದೆ. ಸೊ ಈ ಥರ ಹೆಡ್ಡರ್ಸ್ ಎಲ್ಲ ಬರುತ್ತೆ. ಓಕೆನಾ? ಇಲ್ಲಿ ಮುಗಿಸಿ ಇಲ್ಲ ಇದೆಲ್ಲ. ಸೊ ಟ್ರಾನ್ಸ್ಫಾರ್ಮ್ ಈ ಟ್ರಾನ್ಸ್ಫಾರ್ಮ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ನೋಡಿ, ನಿಮಗೆ ಡಾಟಾದಲ್ಲಿ ಒಂದು ಮೇಜರ್ ಚೇಂಜಸ್ ಕಾಣುತ್ತೆ. ಏನಾಗುತ್ತೆ ಅಂದರೆ,
ನಿಮಗೆ ಕಾಲಮ್ ವೈಸ್ ಇದ್ದಿದ್ದಿಲ್ಲ ರೋ ವೈಸ್ ಕನ್ವರ್ಟ್ ಆಗುತ್ತೆ. ಸೊ ನೋಡಿ ಈ ಥರ ಒಂದು ಸೆಕೆಂಡ್ ನೋಡಿ, ಇಲ್ಲಿ 1 2 3 4 5 ನಿಮಗೆ ಕಾಲಮ್ ವೈಸ್ ಏನಿತ್ತು ಅದು ರೋ ವೈಸಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಇದು ಬೇಡ, ಇದು ಅರ್ಥ ಆಯಿತು ಅನ್ಕೋತೀನಿ. ಓಕೆನಾ ಗೈಸ್, ಅರ್ಥ ಆಗಿದೆಯಲ್ಲ? ಸೊ ನಾನು ಹೇಳ್ದಂಗೆ ನಿಮ್ಗೆ ಏನೇ ಡೌಟ್ ಬಂದ್ರೂ ಪ್ಲೀಸ್ ಕಮೆಂಟ್ ಮಾಡಿದರೆ ನಿಮ್ಗೆ ಏನೇ ಡೌಟ್ ಬಂದರೂ ನನಗೂ ಅರ್ಥ ಆಗುತ್ತೆ. ಸೊ ನಾನು ಅದ್ರ ಮೇಲೆ ನಿಮ್ಗೆ ಹೇಳ್ಕೊಡ್ಬೋದು, ನಾನು ಎಲ್ಲರೂ ಒಂದು ಪಾಯಿಂಟ್ ಮಿಸ್ ಮಾಡಿದರೆ. ಓಕೆನಾ, ಟ್ರಾನ್ಸ್ಫಾರ್ಮ್, ರಿವರ್ಸ್ ಟ್ರಾನ್ಸ್ಫಾರ್ಮ್ ಅಂದರೆ ನೋಡಿ, ರಿವರ್ಸ್ ಟ್ರಾನ್ಸ್ಫಾರ್ಮ್ ಅಂದರೆ ನಿಮಗೆ ಫುಲ್ ಉಲ್ಟಾ ಪಲ್ಟಾ ಆಗುತ್ತೆ. ಇದು ಈ ಫುಲ್ ಡಾಟಾ ಏನಿದೆ ಅದು ಕೆಳಗಡೆ ಹೋಗುತ್ತೆ. ಸೊ ನಿಮಗೆ ಏನು ನೋಡಿ, ಇಲ್ಲಿ 4 4 ಏನು ಲಾಸ್ಟ್ ಕಾಲಮ್ ಇದೆ, ಲಾಸ್ಟ್ ರೋ ಇದೆ, ಅದು ಫಸ್ಟ್ ಕಾಲಮ್ ಆಗುತ್ತೆ. ಓಕೆನಾ, ಸೊ ಚೇಂಜ್ ದಿಸ್ ಒನ್ ಆಲ್ಸೋ. ದೆನ್ ಕೌಂಟ್ ರೋಸ್ ಹೊಡೆದಿದ ತಕ್ಷಣ ನಿಮಗೆ ಟೋಟಲ್ ರೋಸ್ ಎಷ್ಟಿದೆ ಅಂತ ಬರುತ್ತೆ. ಓಕೆನಾ, ಓಕೆ ಡನ್. ಸೊ ಟ್ರಾನ್ಸ್ಫಾರ್ಮ್ ಒಂದು ಸೆಕೆಂಡ್, ನಾನು ಹೇಳಿದ್ನಲ್ಲ ಇದು ಕಾಲಮ್, ಕ್ರಿಯೇಟ್ ಕಾಲಮ್, ಇದು ಹೋಮಿಗೆ ಕ್ಲಿಕ್ ಆಗಿಬಿಡ್ತು, ಸಾರಿ. ಸೊ ನೆಕ್ಸ್ಟ್ ಗೋ ಟು ಟ್ರಾನ್ಸ್ಫಾರ್ಮ್, ಡಾಟಾ ಟೈಪ್ ಹೋಲ್ ನಂಬರ್. ಒಂದು ಸೆಕೆಂಡ್, ನಿಮಗೆ ಯಾವುದಾದ್ರೂ ಒಂದು ಪಾಯಿಂಟ್ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ನೋಡಿ ಒಂದು ಸೆಕೆಂಡ್, ಇಲ್ಲಾದರೂ ಒಂದು ಪಾಯಿಂಟ್ ವೈಸ್ ಬಂದಿದ್ರೆ ಇದನ್ನ ಹೋಲ್ ನಂಬರ್ ಮಾಡ್ಬೋದು. ಓಕೆನಾ, ಡಾಟಾ ಟೈಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಡಾಟಾ ಟೈಪ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಾನು ತುಂಬ ಇದು ಮಾಡಿರೋದ್ರಿಂದ ನಲ್ಲ ಅಂತ ಬಂದಿದೆ ಅಷ್ಟೇ. ಓಕೆನಾ, ಸೊ ನೇಮ್ ರೀನೇಮ್ ಮಾಡ್ಕೋಬೋದು. ದೆನ್ ರೀಪ್ಲೇಸ್ ವ್ಯಾಲ್ಯೂ. ಸೊ ರೀಪ್ಲೇಸ್ ವ್ಯಾಲ್ಯೂ ಕ್ಲಿಕ್ ಮಾಡಿದ ತಕ್ಷಣ ನಾನಿಲ್ಲಿ ಯಾವ ವ್ಯಾಲ್ಯೂ ಚೇಂಜ್ ಮಾಡಬೇಕು, 5 ಇರೋದನ್ನ 55 ಅಂತ ಮಾಡಬೇಕು. ನೋಡಿ 5 ಇದ್ದಿದ್ದು 55 ಆಗೈತೆ. ಸೊ ನಾನು ಮತ್ತೆ ಈಗ ಏನು ಮಾಡಬೇಕಪ್ಪ ಅಂದರೆ 7 ಇದ್ದಿದ್ದ 14 ಮಾಡಬೇಕು. ಸೊ ನೀವು ಯಾವುದೇ ಆದರೂ ಮಾಡ್ಬೋದು. ಓಕೆನಾ, ಆ ಥರ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಡನ್, ಇದಾಯಿತು. ಸೊ ಚೇಂಜ್ ದಿಸ್ ಒನ್. ಸೊ ಈಗ ರೀಪ್ಲೇಸ್ ವ್ಯಾಲ್ಯೂ ಆಯಿತು. ಫಿಲ್ ಡೌನ್, ಓಕೆನಾ, ಈ ಥರ ಮಾಡ್ಬೋದು. ಫಿಲ್ ಡೌನ್, ಫಿಲ್ ಅಪ್, ಆಯಿತಾ? ಇದೇನಿಲ್ಲ ಗಾಯ್ಸ್, ಕೆಳಗಡೆ ನೀವು ಡಾಟಾ ಫಿಲ್ ಮಾಡ್ಕೊಂಡು ಹೋಗ್ತೀರಾ, ಮೇಲ್ಗಡೆ ಡಾಟಾ ಫಿಲ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ಪಿವೋಟ್ ಟೇಬಲ್, ಪಿವೋಟ್ ಕಾಲಮ್, ಒಂದು ಸೆಕೆಂಡ್, ಆರ್ಡರ್ ಡೇಟ್, ಓಕೆ, ಆರ್ಡರ್ ID ಕೊಟ್ಟಿರೋದು ನಾನು. ಒಂದು ಸೆಕೆಂಡ್, ಪಿವೋಟ್ ಏನಾಯಿತು ಅಂದರೆ ನಮಗದು ಇದಾಗಿ ಹೋಗುತ್ತೆ, ಲೈಕ್ ಅದು ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಕಸ್ಟಮರ್ಸ್ ನೇಮು, ಒಂದು ಸೆಕೆಂಡ್, ಡಾಟಾ ಲೋಡ್ ಆಗ್ತಿದೆ. ಸೊ ಏನಾಗುತ್ತೆ ಅಂದರೆ ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. 28000 ಇಲ್ಲಿ ಬಂದಿದೆ ನೋಡಿ ಪಿವೋಟ್ ಟೇಬ್. ಸೊ ಇಲ್ಲಿ ಹೋಗಿ ನೀವಿನ್ನ ಇದು ಮಾಡ್ಕೋಬೋದು. ಓಕೆನಾ, ಪಿವೋಟ್ ಅಂದರೆ ನಂಬರ್ಸ್ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಿವೋಟ್, ಸೊ ಇದನ್ನ ಕ್ಯಾನ್ಸಲ್ ಮಾಡಿ ನಿಮಗೆ ನಾರ್ಮಲ್ ಟೇಬಲ್ ಸಿಗುತ್ತೆ. then go back unpivot columns. ಇದೇನಿಲ್ಲ, ಇದು ಪಿವೋಟ್ ಆಗಿರೋದನ್ನ ಅನ್ಪಿವೋಟ್ ಮಾಡ್ತೀರಾ ಅಷ್ಟೇ. ಮೂವ್ ಅಂದರೆ ಸೊ ನನಗೆ ಈಗ ಲೆಫ್ಟ್ ಸೈಡಿಗೆ ಬೇಕು, ರೈಟ್ ಸೈಡಿಗೆ ಬೇಕು, ಆ ಥರ ಮಾಡ್ತಾರಲ್ಲ ಆ ಥರ ಬರುತ್ತೆ ನೋಡಿ. ಒಂದು ಸೆಕೆಂಡ್, ಪವರ್ BI ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಗಾಯ್ಸ್. ಯೂಶ್ವಲಿ ನೀವು ಡೆಸ್ಕ್ಟಾಪಲ್ಲಿ ಮಾಡಿದ್ರೂ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ, ಒಂದು ಸೆಕೆಂಡ್,
ನೋಡಿ ಇದು ಲೆಫ್ಟಿಗೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಇದು ಲೆಫ್ಟಿಗೆ ಮೂವ್ ಆಗಬೇಕು, ಇದು ಲೆಫ್ಟಿಗೆ ಮೂವ್ ಆಗೋ ತೋರಿಸ್ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ, ಯಾಕೆಂದರೆ ಲೆಫ್ಟಲ್ಲೇ ಇದ್ದೀರಾ. ಸೊ ನೋಡಿ ಇದು ಈ ಕಡೆ ಮೂವ್ ಆಗುತ್ತೆ, ಡೇಟ್ ಅನ್ನೋದು ಈ ಕಡೆ ಬರುತ್ತೆ. ಸೊ ನಾನು ರೈಟಿಗೆ ಮೂವ್ ಮಾಡಬೇಕು ನೋಡಿ, ಮತ್ತೆ ಹೆಂಗಿತ್ತು ಹಂಗೆ ಬರುತ್ತೆ. ಸೊ ನಾನು ಬಿಗಿನಿಂಗ್ ಹಾಕಬೇಕು, ಅದನ್ನ ಟು ಬಿಗಿನಿಂಗ್ ಹಾಕಬೇಕು. ಸೊ ಇದು ಫಸ್ಟ್ ಬಿಗಿನಿಂಗ್ ಬರುತ್ತೆ, ಆಮೇಲೆ ಆರ್ಡರ್ ಐ ಡಿ ಬರುತ್ತೆ. ಸೊ ಇದನ್ನು ಟು ಎಂಡ್ ಹಾಕಬೇಕು, ಓಕೆನಾ, ಅಟ್ ಎಂಡಿಗೆ ಹೋಗೋಗುತ್ತೆ, ಓಕೆನಾ. ಸೊ ಚೇಂಜ್ ದಿಸ್ ಒನ್, ಚೇಂಜ್ ಮಾಡಿ. ದೆನ್ ಕವರ್ ಟು ಲಿಸ್ಟ್ ಇದೇನು ಬೇಡ ಗೈಸ್, ಇದೇನು ಇಂಪಾರ್ಟೆಂಟ್ ಏನಲ್ಲ, ಓಕೆನಾ. ಡಿಲೀಟ್ ಮಾಡಿ. ಚೂಸ್ ಕಾಲಮ್, ಚೂಸ್ ಕಾಲಮ್ ಇದು ಮಾಮೂಲಿ ಗೊತ್ತಲ್ಲ ನಿಮಗೆ, ಐ ಥಿಂಕ್ ನಾನು ಇದೆಲ್ಲ ಡಿಸ್ಕಸ್ ಮಾಡಿದ್ನಾ ಅಂತ ಡೌಟ್ ನನಗೆ. ಸೊ ಪ್ರಾಫಿಟ್ ಬೇಕು, ಓಕೆ ಕೊಡಿ, ಬರೀ ಪ್ರಾಫಿಟ್ ಮಾತ್ರ ಬಂದಿರುತ್ತೆ. ಸೊ ನೀವು ಇದನ್ನ ಡಾಟಾನ ಅನಲೈಸ್ ಮಾಡಿಬಿಟ್ಟು ಇದನ್ನು ನೀವು ಕ್ಲೋಸ್ ಆ್ಯಂಡ್ ಅಪ್ಲೈ ಕೊಟ್ಟರೆ ನಿಮಗೆ ಪವರ್ ಬಿ ಐ ಮೈನ್ ಫ್ರೆಂಡ್ ಶೀಟಿಗೆ ತಗೊಂಡೋಗುತ್ತೆ, ಅಲ್ಲಿ ನೀವು ಇದಕ್ಕೆ ಮಾತ್ರ ಡಾಟಾ ಅನಲೈಸ್ ಮಾಡ್ಬೋದು, ಓಕೆನಾ. ಸೊ ನೋಡಿ ಈಗ ನನಗೆ ಮತ್ತೆ ಬೇಕಪ್ಪ ಚೂಸ್ ಕಾಲಮ್, ನನಗೆ ಕಂಟ್ರಿ ವೈಸ್ ಬೇಕು, ಕಂಟ್ರಿ ವೈಸ್ ಬೇಕು. ಸೊ ನೀವು ಇಲ್ಲಿ ಅಷ್ಟು ಡಾಟಾ ತೊಗೊಂಡೋಗಿ ಇದು ಮಾಡೋ ಬದಲು ಇದು ಸಿಂಪಲ್ ಆಗಿದೆ ನೋಡಿ, ಸ್ವೀಡನಲ್ಲಿ 36, ಯು ಕೆಯಲ್ಲಿ 599, ಈ ಥರ ಸಿಂಪಲಾಗಿ ಬಂದು ಹೋಗುತ್ತೆ, ಓಕೆನಾ. ಸೊ ಇದು ಒಂದು ಇಂಪಾರ್ಟೆಂಟೇ ನೋಡ್ಕೊಳ್ಳಿ. ದೆನ್ ರಿಮೂವ್ ಕಾಲಮ್ಸ್, ರಿಮೂವ್ ಕಾಲಮ್ಸಲ್ಲಿ ಮಾಮೂಲಿ ರಿಮೂವ್ ಕಾಲಮ್ಸ್ಗೆ ಹೋಗಿ. ಸೊ 1 ಸೆಕೆಂಡ್ ನೋಡಿ, ಆ ಥರ ರಿಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ರಿಮೂವ್ ಕಾಲಮ್ಸ್ ನೋಡಿ, ಸಿಟಿನೂ ಕಂಟ್ರಿ ಸಿಟಿ ಎಲ್ಲನೂ ಎಕ್ಸಿಟ್ ಮಾಡ್ಬೋದು. ಸೊ ಓಕೆನಾ. ಸೊ ನನಗೆ ಅದು ಯಾವುದೂ ಹೋಗೋದು ಬೇಡ, ಇರಲಿ ಎಲ್ಲ. ಸೊ ಕೀಪ್ ರೋಸ್, ಕೀಪ್ ಟಾಪ್ ರೋಸ್ ನೋಡಿ, ಕೀಪ್ ಟಾಪ್ ರೋಸ್ ಅಂದರೆ ಹೌ ಮೆನಿ ರೋಸ್ ಯು ವಾಂಟ್, ನನಗೆ ಬೇಕಾಗಿರೋದು ಒಂದು 10 ಬೇಕು, ಓಕೆ ಡನ್. 10 ಕೊಟ್ಟರೆ ಮೇಲ್ಗಡೆಯಿಂದ 10 ಮಾತ್ರ ನಿಮ್ಗೆ ಉಳ್ಕೊಂಡಿರುತ್ತೆ, ಓಕೆನಾ. ಸೊ ಇದು ಕ್ಯಾನ್ಸಲ್. ದೆನ್ ಕೀಪ್ ರೋಸ್, ಕೀಪ್ ಬಾಟಮ್ ರೋಸ್, ಕೀಪ್ ಬಾಟಮ್, ನನಗೆ ಕೀಪ್ ಬಾಟಮಲ್ಲಿ ಎಷ್ಟು ಬೇಕು, ಒಂದು 5 ಬೇಕು. ಸೊ ಪುಟ್ ದಿಸ್ ಒನ್. ಸೊ ಲಾಸ್ಟ್ 5 ಅಂದರೆ 11ಇಂದ 15ವರೆಗೂ ಮಾತ್ರ ಬರುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿ. ಕೀಪ್ 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 ರೇಂಜ್ ಆಫ್ ರೋಸ್. ಸೊ ನೋಡಿ ಇಲ್ಲಿ ಬಂದು ರೇಂಜ್ ಆಫ್ ರೋಸ್ ನನಗೆ ಎಲ್ಲಿಂದ ಬೇಕು, ಒಂದು 5ಇಂದ ಬೇಕು, ಅಲ್ಲ ಒಂದು 100,000ಇಂದ 1115 ಬೇಕು, 1000ಇಂದ 1015ವರೆಗೂ ಬೇಕು. ಸೊ ಓಕೆ ನೋಡಿ, 1000ಇಂದ 1015ವರೆಗೂ ಮಾತ್ರ ಇರುತ್ತೆ ನೋಡಿ. 1 ಸೆಕೆಂಡ್, ಅದು ಅಪ್ಲೈ ಆಗಿಲ್ಲ, ಸಾರಿ. ಎಷ್ಟು ಬೇಕು ಅಂತ ಗಾಯ್ಸ್, ಸಾರಿ ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ, ನನಗೆ ಎಷ್ಟು ಬೇಕು ಅಂತ. ಸೊ 1000ಇಂದ ನನಗೆ 15 ಬೇಕು, ಓಕೆ ನೋಡಿ 1000ಇಂದ 15ವರೆಗೂ ಮಾತ್ರ ಬರುತ್ತೆ, ಓಕೆನಾ. ಸೊ ದೆನ್ ಚೂರು ಫಾಸ್ಟ್ ಮಾಡೋಣ ಗಾಯ್ಸ್, ಏಕೆಂದರೆ ಪವರ್ ಬಿ ಐ ನಾನು ಹೇಳಿದ ಗುರುವಾರದಿಂದ ಕಂಪ್ಲೀಟ್ ಮಾಡಿ, ಗುರುವಾರದಿಂದ ನಮ್ದು ಏನಿದೆ FM PO ಸ್ಟಾರ್ಟ್ ಮಾಡೋಣ. ಸೊ ಫಾಸ್ಟ್ ಮಾಡೋಣ, ನೀವು ಬೇಗ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸೇಮ್ ಮ್ಯಾನರ್, ಎಲ್ಲರ ಡಿಫ್ರೆಂಟ್ ಇದ್ದರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಓಕೆನಾ. ದೆನ್ ಸ್ಪೀಡ್ ಅಪ್ ಗಾಯ್ಸ್, ಸ್ಪೀಡ್ ಅಪ್. ಸೊ ಇದಾಯ್ತಲ್ಲ ಗಾಯ್ಸ್, ಫಾರ್ಮೆಟ್ ಆಲ್ಮೋಸ್ಟ್ ಆಲ್ ಸ್ಪ್ಲಿಟ್ ಕಾಲಮ್ಸು ಎಲ್ಲಿ ಬಿಟ್ಟೆ ನಾನು, ಮೂವ್ ಆಯಿತು. ಸ್ಪ್ಲಿಟ್ ಕಾಲಮ್ಸ್ ಬೈ ಡೆಲಿಮಿನೇಟರ್, ಲೆಫ್ಟ್ ಆಫ್ ದ ಮೌಸ್ ಡೆಲಿಮಿನೇಟರ್, ಓಕೆ ಕೊಡಿ. ಸಾರಿ, ನಾನು ಇದನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು, ಇದನ್ನು ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಕಾಲಮ್ಗೆ ಹೋಗಿ ಸ್ಪೇಸ್ ಇರೋದನ್ನ ಓಕೆ ಕೊಡಿ. ಸೊ ನೋಡಿ ಇಲ್ಲಿ ರೂಬಿ ಪಾಟೀಲ್ ಇದ್ದಿದ್ದು ಹಿಂಗಾಯ್ತು, ಸಪ್ರೇಟ್ ಕಾಲಮ್ಗೆ ಹೋಗುತ್ತೆ, ಏನು ಸ್ಪೇಸ್ ಇರುತ್ತೆ ಅದು ಸಪ್ರೇಟ್ ಕಾಲಮ್ಗೆ ಹೋಗುತ್ತೆ, ಓಕೆನಾ.
ಸೊ ಇದು ಅಷ್ಟೇ ಸೇಮ್. ದೆನ್ ಇದು ನೋಡಿ, ಇದು ನಂಬರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್. ನಿಮ್ಮ ನಂಬರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರೆಸ್ ಮಾಡಬೇಕು, ಅಂದರೆ ಕೌಂಟ್ ಮಾಡಿ ಹೇಳ್ಬೇಕು ಎಷ್ಟಾದ್ಮೇಲೆ ನನಗೆ ಇರಬೇಕು ಅಂತ. ಸೊ ಅಲ್ಲಿಗೆ ಅದು ಹೋಗುತ್ತೆ. ಸೊ ಫಾರ್ಮೆಟು ಇದರಿಂದ ತುಂಬ ಇದೆ ನೋಡಿ. ಪೊಸಿಷನ್ ಇದೆ, ಲೋವರ್ ಕೇಸ್ ಟು ಅಪ್ಪರ್ ಕೇಸು, ಅಪ್ಪರ್ ಕೇಸ್ ಟು ಲೋವರ್ ಕೇಸು, ಡಿಜಿಟ್ ಟು ನಾನ್ ಡಿಜಿಟ್ಟು, ನಾನ್ ಡಿಜಿಟ್ ಟು ಡಿಜಿಟ್ಟು. ಇವೆಲ್ಲ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಇವೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಸಿಂಪಲ್ ಆಗಿದೆ ಇದು, ನಾನು ಕಾಂಪ್ಲಿಕೇಟೆಡ್ ಏನಿಲ್ಲ. ಕಾಂಪ್ಲಿಕೇಟೆಡ್ ಇದೆ ನಾನು ಹೇಳ್ಕೊಡುವೆ. ಸೊ ಕಾಂಪ್ಲಿಕೇಟೆಡ್ ಏನಿಲ್ಲ ಗೈಸ್, ನೀವೇ ಪ್ರಾಕ್ಟೀಸ್ ಮಾಡಿ, ಓಕೆನಾ? ದೆನ್ ಸಾರಿ ದೆನ್ ಫಾರ್ಮೆಟ್ ಆಯಿತು. ಎಕ್ಸ್ಟ್ರಾಕ್ಟ್. ಸೊ ಮರ್ಜ್ ಕಾಲಮ್ಸ್ ಮಾಡೋಕ್ಕೆ ನೀವು ಮೊದಲು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಮೊದಲು ಎಲ್ಲ ಡಿಲೀಟ್ ಮಾಡ್ಕೋತೀನಿ, ಸುಮ್ಮನೆ ಡಾಟಾ ಹೆವಿ ಆಗಿಬಿಡುತ್ತೆ. ಸೊ ಸೆಲೆಕ್ಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ಕ್ಲಿಕ್ ಮಾಡಿ ಶಿಫ್ಟ್, ನೀವು ಏನು ಶಿಫ್ಟು ಟ್ಯಾಬ್ ಹೊಡಿತಿದ್ರಿ, ಇಲ್ಲಿ ಶಿಫ್ಟ್ ರೈಟ್ ಆರೋ ಹೊಡೀರಿ. ಸೊ ಇದನ್ನು ಮರ್ಜ್ ಕಾಲಮ್ಸ್ ಕೊಡಿ. ನೋಡಿ, ಡೇಟ್ ಮರ್ಜ್ ಆಗಿತ್ತು, ರೂಪಿ ಪಾಟೀಲು ಒಂದು, ಆಮೇಲೆ ಕಂಟ್ರಿ, ಸ್ಟೇಟು ಎಲ್ಲ ಒಂದು ಮರ್ಜಿಡ್ ಅಂತ ಹೇಳಿ ಒಂದು ಕಾಲಮ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಡನ್. ಇದು ಓಕೆ ಅಲ್ಲ ಗೈಸ್? ಸೊ ಎಕ್ಸ್ಟ್ರಾಕ್ಟ್. ಸೊ ಇಲ್ಲಿ ಸಾರಿ ನೋಡಿ, ವೆಯ್ಟ್. ಸೊ ಇಲ್ಲಿ ಬಂದು ಎಕ್ಸ್ಟ್ರಾಕ್ಟ್ ಕೊಡಿ. ಲೆಂತ್ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಗಾಯ್ಸ್, ನಿಮ್ಗೆ ಏನು ಬರುತ್ತೆ ಅಂದರೆ, ಒಂದು ಸೆಕೆಂಡ್, ನಿಮಗೆ ಸ್ಪೇಸ್ ಕೂಡ ಕೌಂಟ್ ಆಗುತ್ತೆ ಇಲ್ಲಿ, ಓಕೆನಾ? ಸ್ಪೇಸ್ ಕೂಡ ಕೌಂಟ್ ಆಗುತ್ತೆ. ಒಂದು ನಿಮಿಷ. ಸೊ ನೋಡಿ, ಬೇಕಿದ್ರೆ ನಾನು ಕಂಟ್ರಿ ಲೆಕ್ಕ ಹಾಕಿರೋದಲ್ಲ ಈಗ. ಸೊ ಕಂಟ್ರಿಲಿ 6 ಇದೆ. ಸೊ ಸ್ವೀಡನಲ್ಲಿ 6 ಇರುತ್ತೆ. 1 2 3 4 5 6. ಇಲ್ಲಿ ಯು ಕೆಲಿ ಎಷ್ಟಿದೆ ನೋಡಿ, 1 2 3 4 5 6 8 10 12 13 ಇದೆಯಲ್ಲ. ಸೊ 13 ಬರಲ್ಲ, ಜಾಸ್ತಿ ಬರುತ್ತೆ ನೋಡಿ. ಯಾಕೆ ಅಂತ ಹೇಳ್ತೀನಿ. ಸಾರಿ, ನಾನು ಸೆಲೆಕ್ಟ್ ಮಾಡಲಿಲ್ಲ ಅನಿಸುತ್ತೆ ಕಂಟ್ರಿನ. ಸಾರಿ ಫಾರ್ಮೆಟ್, ಎಕ್ಸ್ಟ್ರಾಕ್ಟ್ ಲೆಂತ್ 14 ಯಾಕೆ ಬರುತ್ತೆ ಅಂದರೆ, ನೀವು ಮಧ್ಯೆ ಒಂದು ಸ್ಪೇಸ್ ಮಿಕ್ಸ್ ಮಾಡಿದ್ದೀರಾ. ಸ್ಪೇಸ್ ಇದ್ದರೆ ಆ ಸ್ಪೇಸ್ನು ಕೂಡ ಇದೊಂದು ಟೆಕ್ಸ್ಟ್ ಅಂತ ತಗೊಳುತ್ತೆ, ಓಕೆನಾ? ಡನ್. ಅದರಲ್ಲೇ ನಾವ್ಯಾವ್ದು ಬರುತ್ತೆ ಗಾಯ್ಸ್ ಎಕ್ಸ್ಟ್ರಾಕ್ಟಲ್ಲೇ ನೋಡಿ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎಂಟರ್ ಹೌ ಮೆನಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಕೀಪ್ ಅಂದರೆ ನಾನು ಒಂದು 2 ಅಂತ ಹಾಕ್ಬಿಟ್ಟು ಓಕೆ. ಸೊ ನೋಡಿ, ಅಷ್ಟು ಮಾತ್ರ ಬರುತ್ತೆ. ಇದನ್ನು ಶಾರ್ಟ್ ಫಾರ್ಮಾಗಿ ಯೂಸ್ ಮಾಡ್ಬೋದು ನಾವು, ಓಕೆನಾ ಗಾಯ್ಸ್? ದೆನ್ ಗೋ ಟು ಎಕ್ಸ್ಟ್ರಾಕ್ಟ್. ಇದನ್ನು ನೀವು ನೋಡಿ, ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು. ಟೆಕ್ಸ್ಟ್ ಬಿಫೋರ್ ಡೆಲಿಮಿನೇಟರ್, ಟೆಕ್ಸ್ಟ್ ಆಫ್ಟರ್ ಡೆಲಿಮಿನೇಟರ್, ಟೆಕ್ಸ್ಟ್ ಬಿಟ್ವೀನ್ ಡೆಲಿಮಿನೇಟರ್, ಓಕೆನಾ? ಡನ್. ಓಕೆ ಗಾಯ್ಸ್. ದೆನ್ ಸ್ಟಾಟಿಸ್ಟಿಕ್ಸ್. ಸೊ ಸಾರಿ, ಪೇಸ್ಟು ಏನು ನಿಮಗೆ ಗೊತ್ತಲ್ಲ ಗಾಯ್ಸ್, ಇದೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಸುಮ್ಮನೆ ವೀಡಿಯೋ ಡ್ರ್ಯಾಗ್ ಆಗಿಬಿಡುತ್ತೆ. ಸೊ ನಿಮಗೂ ಬೋರ್ ಹೊಡೆಯುತ್ತೆ, ನಮಗೂ ಬೋರ್ ಆಗುತ್ತೆ, ಓಕೆನಾ? ಸೊ ಯಾರಿಗೆ ಆದ್ರೂ ವೀಡಿಯೋ ನೋಡೋಕ್ಕೆ ಇಷ್ಟ ಆಗಬೇಕು, ಓಕೆನಾ? ಸುಮ್ಮನೆ ಡ್ರ್ಯಾಗ್ ಅನ್ನಿಸ್ಬಾರ್ದು. ಒಂದು ಸೆಕೆಂಡ್, ಎಷ್ಟು ನಿಮಿಷ ಆಗಿದೆ ನೋಡೋಣ ವಿಡಿಯೋ. ಬಂದು 18 ನಿಮಿಷ ಆಗಿದೆ. ಸೊ ಗೈಸ್, ಇವತ್ತಿಗೆ ಇದನ್ನ ಟ್ರಾನ್ಸ್ಫಾರ್ಮ್ ಮುಗಿಸ್ಬೋಣ. ಆ್ಯಡ್ ಕಾಲಮ್ ಮತ್ತು ನಾಳೆ ಡಾಟಾ ಅಪ್ಲೈ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ, ಓಕೆನಾ? ಸೊ ನೀವು ಇಲ್ಲಿ ಸ್ಟಾಟಿಸ್ಟಿಕ್ಸ್ನ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಯಾವುದಾದ್ರೂ ಒಂದು ನ್ಯೂಮರಿಕಲ್ ಕಾಲಮ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇರಲೇಬೇಕು. ಸೊ ನೋಡಿ, ಸ್ಟಾಟಿಸ್ಟಿಕ್ಸ್ಗೆ ಹೋಗಿ ಸಮ್ ಇಲ್ಲಿ ನೋಡಿ ಇಷ್ಟಿದೆ, 6,40,597 ಇದೆ. ಸೊ ಕ್ಯಾಲ್ಕುಲೇಟೆಡ್ ಸಮ್ ಅಂತ ಬರುತ್ತೆ. ದೆನ್ ಮತ್ತೆ ಅಲ್ಲಿಗೆ ಹೋಗಿ ದೆನ್ ಸೇಲ್ಸ್ಗೆ ಹೋಗಿ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಸ್ಟಾಟಿಸ್ಟಿಕ್ಸ್ಗೆ ಹೋಗಿ ಮಿನಿಮಮ್. ಸೊ ತುಂಬ ಮಿನಿಮಮ್ ಎಷ್ಟಿದೆ ಅದು ಬರುತ್ತೆ, ಓಕೆನಾ? ಇದೆಲ್ಲ ಚಾರ್ಟ್ ಆಗ್ತಿಗೆ ನೋಡಿ 3 ಬಂದಿದೆ. ಸೊ ಮಿನಿಮಮ್ 3 ತೊಗೊಂಡಾಗ ಅದು ಬಂದೇ ಬರುತ್ತೆ. ಸೊ ನೋಡ್ಕೊಳ್ಳಿ. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೇಳ್ಕೊಡ್ತೀನಿ ನಿಮಗೆ ಚಾರ್ಟ್ ಹೆಂಗೆ ಮಾಡೋದು, ಚಾರ್ಟ್ ಫಾಂಟ್ ಹೆಂಗೆ ಸೈಟ್ ಮಾಡೋದು, ಚಾರ್ಟ್ ಇದು ಹೆಂಗೆ ಮಾಡೋದು. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ. ಸೊ ಓಕೆನಾ? ದೆನ್ ಅದೇ ಥರ ಗಾಯ್ಸ್ ತುಂಬ ಅಂದರೆ ತುಂಬ ಇದೆ. ಸೊ ಇದನ್ನ ಹಿಂಗೆ ಹೇಳ್ಕೊಡ್ತೀನಿ ನೋಡಿ.
ಸೊ ಇದು ಬೇಡ, ನನಗೆ ಇದು ಬೇಕು, ಪ್ರಾಫಿಟ್ ಬೇಕು. ಸೊ ಪ್ರಾಫಿಟ್ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗಿ ಮ್ಯಾಕ್ಸಿಮಮ್, ಮೀಡಿಯಮ್, ಆವರೇಜ್, ಸ್ಟ್ಯಾಂಡರ್ಡ್ ಡಿವಿಷನ್, ಕೌಂಟ್ ವ್ಯಾಲ್ಯೂಸ್, ಕೌಂಟ್ ವ್ಯಾಲ್ಯೂಸ್ ಅಂದರೆ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸು, ಅಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ. ಕೌಂಟ್ ಡಿಸ್ಟ್ರಿಕ್ಟ್ಸ್ ಅಂದರೆ ನೋಡಿ, ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ ಅಂದ್ಕೊಳ್ಳಿ. ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ 10,000 ಜನ ಕಸ್ಟಮರ್ಸ್ ಬಂದಿದ್ದಾರೆ, ಅದು ನಿಮಗೆ ಕೌಂಟು. ಅದೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ 10,000 ಕಸ್ಟಮರಲ್ಲಿ ಒಬ್ಬನೇ, ಲೈಕ್ ನಾನೇ ಈಗ ಒಂದು 100 ಸಲ ಹೋಗಿದ್ದೀನಿ, ಸೊ ಆಗ ಅದು ನನ್ನನ್ನು 10,000 ಅಂತ ನನ್ನನ್ನು 100 ಜನ ಅಂತ ಕೌಂಟ್ ಮಾಡಲ್ಲ, ಒಬ್ಬ ಅಂತ ಕೌಂಟ್ ಮಾಡುತ್ತೆ. ಅರ್ಥ ಆಯ್ತಾ? ನೋಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೌಂಟ್ ವ್ಯಾಲ್ಯೂಸ್ ಮತ್ತು ಕೌಂಟ್ ಡಿಸ್ಟ್ರಿಕ್ಟ್ಸ್ ಇರೋ ವ್ಯಾಲ್ಯೂ ಏನಂದರೆ, ಕೌಂಟ್ ವ್ಯಾಲ್ಯೂಸ್ ಅಂದರೆ ಟೋಟಲ್, ಅಂದರೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ 10,000 ಜನ ಕಸ್ಟಮರ್ಸ್ ಎಂಟ್ರಿ ಆಗಿದ್ದಾರೆ ಅಂದರೆ 10,000 ಅಂತ ತಗೊಳುತ್ತೆ. ಓಕೆನಾ? ಅದು ಕೌಂಟು. ಸೊ ಕೌಂಟ್ ಡಿಸ್ಟ್ರಿಕ್ಟ್ ಏನಂದರೆ, ಈಗ ನಾನೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ 100 ಸಲ ಹೋಗಿದ್ದೀನಿ, ಸೊ ಆಗ ಅದು 100 ಅಂತ ಕನ್ಸಿಡರ್ ಮಾಡಲ್ಲ, ನನ್ನ ಒಬ್ಬ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಅರ್ಥ ಆಯಿತು ಅನ್ಕೋತೀನಿ, ಅರ್ಥ ಆಗಿರುತ್ತೆ ಪಕ್ಕ, ಕ್ಲಿಯರಾಗಿ ಹೇಳಿದ್ದೀನಿ ಅದನ್ನ. ಸೊ ಇವೆಲ್ಲ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಇದು ಹೆಲ್ಪ್ ಆಗುತ್ತೆ. ದೆನ್ ಸ್ಟ್ಯಾಂಡರ್ಡ್ ಆ್ಯಡ್, ನೋಡಿ ಇದು ಆ್ಯಡ್ ಮಾಡೋದು. ಆ್ಯಡ್ ಇಲ್ಲಿ ಏನಾಗುತ್ತೆ ಅಂದರೆ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಮತ್ತೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ 36 ಇದೆ, 599 ಇದೆ, 92 ಇದೆ, 18 ಇದೆ. ಸೊ ಇಲ್ಲಿ ಹೋಗಿ ಆ್ಯಡ್ ಕೊಟ್ಟರೆ ನಾನಿಲ್ಲಿ 4 ಆ್ಯಡ್ ಮಾಡಿ, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು. ನಾನೀಗ ಅಲ್ಲಿ 100 ಆ್ಯಡ್ ಮಾಡ್ತೀನಪ್ಪ. 100 ಆ್ಯಡ್ ಮಾಡಿ ಓಕೆ ಕೊಟ್ಟರೆ ಇದು 139 ಆಗುತ್ತೆ, 136 ಆಗುತ್ತೆ. ಸೊ ವಾಟ್ ಹ್ಯಾಪನ್ ಅಂದರೆ, ಇಲ್ಲಿ ನೀವಿರೋ ಡಾಟಾಗೆ, ಸೊ ಈಗಲ್ಲ ನಾನು ಇದೊಂದಕ್ಕೆ ಆ್ಯಡ್ ಮಾಡಬೇಕು. ಸ್ಟ್ಯಾಂಡರ್ಡ್ಗೆ ಹೋಗಿ ಆ್ಯಡ್ ಕೊಟ್ಟರೆ 4. ಸೊ ಎಲ್ಲಕ್ಕೂ ಆ್ಯಡ್ ಆಗುತ್ತೆ, ಓಕೆನಾ? ಎಲ್ಲ ಆ್ಯಡ್ ಆಗುತ್ತೆ. ಸೊ ಓಕೆನಾ ಗೈಸ್? ಸೊ ಇದು ಬೇಡ ನನಗೆ, ಡಿಲೀಟ್ ಮಾಡಿ, ಓಕೆನಾ? ದೆನ್ ಇದು ಮಲ್ಟಿಪ್ಲೈ ಬರುತ್ತೆ, ಮಲ್ಟಿಪ್ಲೈನು ಮಾಡಿ. ಸಬ್ಸ್ಟ್ರಾಕ್ಟು ಬರುತ್ತೆ, ಸಬ್ಸ್ಟ್ರಾಕ್ಟು ಮಾಡಿ. ಡಿವೈಡ್ ಮಾಡಿ, ಇಂಟಿಗ್ರೇಟೆಡ್ ಡಿವೈಡ್ ಮಾಡಿ, ಮಾಡ್ಯೂಲ್ ಮಾಡಿ, ಪರ್ಸೆಂಟೇಜ್ ಮಾಡಿ, ಪರ್ಸೆಂಟ್ ಆಫ್ ಮಾಡಿ. ಸೊ ಎಲ್ಲನೂ ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡಿ, ಓಕೆನಾ ಗೈಸ್? ಸೊ ನಾನಿಲ್ಲಿ ವಿಡಿಯೋನ ಇದೆಲ್ಲ ಒಂದೇ ಸೇಮ್ ಇರೋದ್ರಿಂದ ನಾನು ಮಾಡ್ತಾ ಹೋಗ್ತೀನಿ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಟ್ರಿನಿ ಕಾಸ್ಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ. ವಿತೌಟ್ ಪ್ರಾಕ್ಟೀಸ್ ಯಾವುದೇ ಕಾರಣಕ್ಕೂ ಬರಲ್ಲ, ದೇವರನ್ನೇ ಮರ್ತು ಹೋಗ್ತೀರಾ. ಪ್ರಾಕ್ಟೀಸ್ ಮಾಡಿ. ದೆನ್ ಸೈಂಟಿಫಿಕ್ ಅಬ್ಸಲ್ಯೂಟ್ ವ್ಯಾಲ್ಯೂ ಏನಿತ್ತು ಅಂದರೆ ಸೇಮ್, ಏನು ವ್ಯಾಲ್ಯೂ ಇರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ. ಸೊ ಚೇಂಜ್ ದಿಸ್ ಒನ್. ದ ಸೈಂಟಿಫಿಕ್ ಪವರ್, 1 ಸೆಕೆಂಡ್. ಸೊ ಪವರ್ಗೆ ಹೋಗಿ, 1 ಸೆಕೆಂಡ್, ಪವರ್ ನೋಡಿ, ಸ್ಕ್ವಯರ್ ಮಾಡಿದರೆ 36 ಸ್ಕ್ವಯರ್ ಆಗುತ್ತೆ, 1296 ಆಗುತ್ತೆ. ಸೊ ಇಲ್ಲಿ ಬಂದು ಬೇಕಿದ್ರೆ ಬೇಕಾದ್ರೆ ಪವರ್ ಸ್ಕ್ವಯರ್ ರೂಟ್ ಮಾಡ್ಬೋದು. ಸ್ಕ್ವಯರ್ ರೂಟ್ ಮಾಡೋಣ. ಸೊ ನೋಡಿ 36 ಬರುತ್ತೆ. ಸೊ ಓಕೆನಾ? ಈ ಥರ ಸ್ಕ್ವಯರ್ ರೂಟು, ಎಕ್ಸ್ಪೋನೆಂಟು, ಲಾರ್ಗೋರಿದಮ್, ಅಲ್ಗೋರಿದಮ್, ಫ್ರ್ಯಾಕ್ಷನಲ್ ಎಲ್ಲ ಬರುತ್ತೆ, ಓಕೆನಾ? ನೀವು ಮಾಡಬೇಕು, ಓಕೆನಾ? ಸೊ ಓಕೆ, ಡನ್, ಇದಾಯಿತು. ದೆನ್ ಇನ್ನೇನಾದರೂ ಇದೆಯಾ? ದೆನ್ ನೋಡಿ, ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಇವು 3ರಲ್ಲಿ ಒಂದು ಬಿಟ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಟ್ರಿಗ್ನಾಮೆಂಟ್ರಿ, ಸೊ ನಾವು 10th ಓದಿರ್ತೀವಲ್ಲ, ಸೈನ್ ಥೀಟಾ, ಕಾಸ್ ಥೀಟಾ, ಅದು ಇಲ್ಲಿ ಅಪ್ಲೈ ಆಗುತ್ತೆ. ಸೈನ್ ಥೀಟಾ, ಸೊ ನೋಡಿ ಈ ಥರ ಬರುತ್ತೆ ಸೈನ್ ಥೀಟಾ. ಈಗ ನೋಡಿ ಇದು ಬೇಕಲ್ಲ ನನಗೆ, ಇದು ಬೇಕು, ನೆಕ್ಸ್ಟ್ ಬರುತ್ತೆ ನಿಮಗೆ. ನೋಡಿ ಟ್ರಿಗ್ನೋಮೆಂಟ್ರಿ ಸೈನ್ ಥೀಟಾ. ಸೊ ನೋಡಿ ಈ ಥರ ಬಂದಿದೆ, ಓಕೆನಾ? ಈಗ ನನಗೆ ರೌಂಡಿಂಗ್ ಅಪ್ ಮಾಡಬೇಕಪ್ಪ. ಅದನ್ನ MS Excelಲ್ಲೂ ಇದೆ ಆಪ್ಷನ್, ಓಕೆನಾ? ರೌಂಡಿಂಗ್ ಅಪ್. ಸೊ ರೌಂಡಿಂಗ್ ಅಪ್ ಮಾಡಿದರೆ ಈ ಥರ ಬಂದು ಹೋಗುತ್ತೆ. ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡಿ, ರೌಂಡಿಂಗ್ ಡೌನ್ ಕೊಡಿ. ಸೊ ನೋಡಿ ರೌಂಡಿಂಗ್ ಡೌನ್ ಆಗುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ರೌಂಡ್ ಅಷ್ಟೇ. ರೌಂಡ್ ಕೊಟ್ಟರೆ ಡೆಸಿಮಲ್ ಪಾಯಿಂಟ್, ಎಷ್ಟು ನಿಮ್ಗೆ ಡೆಸಿಮಲ್ ಪಾಯಿಂಟ್ ಇರಬೇಕು? ನನಗೆ 2 ಇದ್ರೆ ಸಾಕು. ಸೊ ಓಕೆ ಕೊಡಿ. ನೋಡಿ ಇದು 2 ಮಾತ್ರ ಆಗುತ್ತೆ ಡೆಸಿಮಲ್ ಪಾಯಿಂಟ್, ಓಕೆನಾ? ಓಕೆ ಗೈಸ್, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದು. ಸೊ ಇನ್ಫಾರ್ಮೇಷನ್ ಈಸ್ ಇನ್ ಈವನ್. ಸೊ ನೋಡಿ ಇಲ್ಲಿ ಏನೇನಿದೆ ಅಂತ. ಇಲ್ಲಿ ಈವನ್ ನಂಬರ್ ಎಲ್ಲ SS ಅಂತ ಬರುತ್ತೆ, ಟ್ರೂ ಅಂತ ಬರುತ್ತೆ. ಏನು ನೋಡಿ ಬೇಕಿದ್ರೆ ಇದು ನೋಡಿ, ಇದು ಈವನ್ ನಂಬರಾ, ಇದು ಆಡ್ ನಂಬರ್, ಇದು ಈವನ್ ನಂಬರ್, ಆಡ್ ನಂಬರ್. ಇಷ್ಟು ನೆನ್ಪಿಟ್ಕೊಂಡಿರಿ. ನೋಡಿ 2 ಆಡ್ ನಂಬರ್ ಇದೆ,
ನಾನು ಇಲ್ಲಿ ಹೋಗಿ ಇನ್ಫಾರ್ಮೇಷನ್ಗೆ ಈಸ್ ಈವನ್ ಅಂತ ಹಾಕಿದಾಗ ನೋಡಿ ಫಾಲ್ಸ್ ಬರುತ್ತೆ. ಇನ್ನೊಂದು ಫಸ್ಟ್ನೇದು ಟ್ರೂನಾ, ಅದು ಈವನ್ನಾ, ಎರಡನೇದು ಆಡ್ ಇತ್ತ, ಫಾಲ್ಸ್ ಬಂತ, ಟ್ರೂ 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 ಟ್ರೂ, ಇದೊಂದು ಫಾಲ್ಸ್ ಇತ್ತು, ಫಾಲ್ಸ್ ಅಂತ ಬರುತ್ತೆ. ಆಡ್ ಇತ್ತು, ಫಾಲ್ಸ್ ಅಂತ ಬರುತ್ತೆ. ಓಕೆನಾ, ಡನ್ ಡನ್. ಸೊ ಇದು ಅಷ್ಟೇ, ಆಡ್ ಬರುತ್ತೆ, ಈಸ್ ಆಡ್ ಎಲ್ಲ ಟ್ರೂ ಅಂತ ಬರುತ್ತೆ, ಈವನ್ ಎಲ್ಲ ಫಾಲ್ಸ್ ಅಂತ ಬರುತ್ತೆ. ಓಕೆನಾ, ಡನ್ ಗಾಯ್ಸ್. ಸೈನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 1 1 1. ಸೊ ಸೈನ್ ಏನಾಗುತ್ತೆ ಅಂದರೆ ಲೈಕ್ ನಿಮಗೆ ಒಂದು ವ್ಯಾಲ್ಯೂ ಇದ್ದರೆ ಅದು 1 ಅಂತ ಬರುತ್ತೆ, ಇಲ್ಲ -1 ಅಥವಾ ಮೈನಸ್ ನೆಗೆಟಿವ್ ಸಿಂಬಲ್ ಆರ್ 0 ಇದ್ದರೆ ಅದು ಬಂದು ನಿಮಗೆ 0 ಅಂತ ತೋರಿಸುತ್ತೆ. ಸೊ ಅರ್ಥ ಆಯ್ತಾ? ನೋಡಿ ಇಲ್ಲಿ ಎಲ್ಲದರಲ್ಲೂ ವ್ಯಾಲ್ಯೂಸ್ ಇದೆ. ಸೊ ನಾನು ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಯಾವಾಗ ವ್ಯಾಲ್ಯೂಸ್ ಇರುತ್ತೆ ನಿಮಗೆ ಆಗ ಅದು 1 ಅಂತ ತೋರಿಸುತ್ತೆ. ಯಾವಾಗ ನಿಮಗೆ 0 ಅಥವಾ -1 ಇದ್ದರೆ ಅದು ನಿಮಗೆ ಲೈಕ್ ಏನು ಶೋ ಆಗುತ್ತೆ ಹೇಳಿ, 0 ಶೋ ಆಗುತ್ತೆ. ನೆಗೆಟಿವ್ ಮತ್ತು 0 ಇದ್ದರೆ ನೆಗೆಟಿವ್ ಬರುತ್ತೆ, ನಂಬರ್ಸ್ ಇದ್ದರೆ ಅದು 1 ಅಂತ ಬರುತ್ತೆ. ಓಕೆನಾ, ಡನ್ ಗಾಯ್ಸ್. ಇನ್ಫಾರ್ಮೇಷನ್ ಡೇಟ್ ಎಲ್ಲ ಮಾಮೂಲಿ ಗೊತ್ತಲ್ಲ ಗಾಯ್ಸ್, ಸಾಕು ಇಷ್ಟು. ಆರ್ ಬೇಡ, ಇದು ತುಂಬ ಕಷ್ಟ ಇದೆ. ಓಕೆನಾ, ಸೊ ಇದು ಮುಗೀತು. ನಾಳೆ ನಿಮಗೆ ಆ್ಯಡ್ ಕಾಲಮ್ ಒಂದು ಹೇಳ್ಕೊಟ್ಬಿಟ್ಟು, ಆ್ಯಡ್ ಕಾಲಮ್ ತುಂಬ ಏನಿಲ್ಲ, ಇದೇನು ಕಲ್ತಿದ್ದೀರ ಅದೇ ಇದೆ ಅಷ್ಟೇ. ಸೊ ಆ್ಯಡ್ ಕಾಲಮ್ ಏನು ಬೇಡ ಗಾಯ್ಸ್, ನೀವೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಓಕೆನಾ, ಆ್ಯಡ್ ಕಾಲಮ್ ಏನು ತುಂಬ ಏನಿಲ್ಲ, ಇದೊಂದು ಹೇಳ್ಕೊಡ್ತೀನಿ ನಾನು, ಡೂಪ್ಲಿಕೇಟ್ ಕಾಲಮ್, ಅಡಿಷನಲ್ ಕಾಲಮ್, ಕಂಡೀಷನಲ್ ಕಾಲಮ್ನ. ಸೊ ಇದಾಗಿದ ತಕ್ಷಣ ಕ್ಲೋಸ್ ಆ್ಯಂಡ್ ಅಪ್ಲೈಗೆ ಹೋಗ್ಬಿಟ್ಟು ಹೆಂಗೆ ಮಾಡೋದು, ಡಾಟಾ ಹೆಂಗೆ ರಿಲೇಷನ್ ಮಾಡೋದು ಅಂತ ನೋಡ್ಕೊಂಬಿಡೋಣ. ಓಕೆನಾ, ಡನ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನಾನು ಹೇಳಿದ್ನೆಲ್ಲ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್. ಸೊ ಒಂದು ಮೋಟಿವ್ ಕೊಡಿ ಗಾಯ್ಸ್ ವೀಡಿಯೋ ಮಾಡ್ತಿರೋದಕ್ಕೆ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಪ್ರಾಮಿಸ್ ಮಾಡ್ತೀನಿ, ನೀವೊಂದು ಸಬ್ಸ್ಕ್ರೈಬಿಂದ ಎಂದು ಕಳ್ಕೊಳ್ಳಲ್ಲ. ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಈ ಯೂಟ್ಯೂಬ್ ಚಾನಲಲ್ಲಿ. ಸೊ ದಿಸ್ ಇಸ್ ದ ಬೇಸಿಕ್ ಸ್ಟಾರ್ಟಿಂಗ್ ಅಷ್ಟೇ. ಸೊ ತುಂಬ ತುಂಬ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ ಯು ಗಾಯ್ಸ್, ಹ್ಯಾಡ್ ಎ ಗ್ರೇಟ್ ಡೇ ಆ್ಯಂಡ್ thank you for watching and keep supporting me, and definitely going to make you more knowledgeable in through my YouTube channel. So kalkolod enu illa guys, I'm definitely sure about this is the just beginning. So tumba ಮಾಡೋಣ. Okay guys, thank you, and ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಡೂ ಪ್ರಾಕ್ಟೀಸ್ ಅದು ಗಾಯ್ಸ್. ಸುಮ್ಮನೆ ವೀಡಿಯೋ ನೋಡಿದ್ರೆ ಏನೂ ಬರಲ್ಲ, ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಏನು ಹೇಳಿದ್ದೀನಿ, ಸೊ ನಿಮ್ಗೆ ಡಾಟಾ ಸಿಕ್ತಿಲ್ಲ ಅಂದರೆ ಡಾಟಾ ಕ್ರಿಯೇಟ್ ಮಾಡಿ. ಸೊ ಡಾಟಾ ಕ್ರಿಯೇಟ್ ಮಾಡೋದಂದ್ರೆ ಸುಮ್ಮನೆ ಏನೋ ಒಂದು ನೇಮ್ ಹಾಕ್ಕೊಂಡು ಏನೋ ಒಂದು ಕಾಸ್ಟು ಪ್ರಾಫಿಟು ಏನೋ ಒಂದು ಮಾಡಿ ಗಾಯ್ಸ್, ಡೇಟ್ ಹಾಕ್ಕೊಂಡು. ಓಕೆನಾ, ನಿಮ್ಗೆ ಗೊತ್ತು ಡೇಟ್ ಹೆಂಗೆ ಹಾಕೋದು ಅಂತ. ಒಂದು 4 ಹಾಕಿದ್ರೆ ಫುಲ್ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀರಿ, MS Excel ಫುಲ್ ಬಂದು ಹೋಗುತ್ತೆ. ಕಾಸ್ಟು ಅಷ್ಟೇ, ಒಂದು ಫಾರ್ಮೆಟು 10 40 100 48 ಅಂತ ಹಾಕೊಂಡು ಒಂದು ಫಾರ್ಮೆಟಲ್ಲಿ ಹಾಕೊಂಡು ಹೋಗಿ ಡ್ರ್ಯಾಗ್ ಮಾಡಿದರೆ ಫುಲ್ ಬಂದು ಹೋಗುತ್ತೆ. MS Excel ಒಂದು ರಿಲೇಷನ್ಶಿಪ್ ಕಂಡಿಡ್ಕೊಂಡ್ರೆ ಎಷ್ಟು ಬೇಕಾದ್ರೂ ಡಾಟಾ ಕ್ರಿಯೇಟ್ ಮಾಡ್ಬೋದು. ಓಕೆನಾ, okay guys, thank you so much, thank you for watching, and do subscribe, do like, do comments. Moreover doubts idre please mention me in my comments, I am definitely going to follow. Okay na guys, thank you so much, and keep supporting me, and all the best guys. Bye.